ರಾಮಚಂದ್ರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ಶಾಸಕ ಕೆವೈ ನಂಜೇಗೌಡ ಮನವಿ ಮಾಡಿದರು. ನಗರದ ಕುಮಲ್ ಶಿಬಿರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಬೆಂಬಲಿತ ಆಡಳಿತ ಬಂದರೆ ಸರ್ಕಾರ ಹಾಗೂ ಡಿಸಿಸಿ ಬ್ಯಾಂಕ್ನಿಂದ ಹೆಚ್ಚಿನ ಸಹಕಾರ ದೊರೆಯಲಿದೆ ಎಂದರು. ಸಂಘವನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ರೈತರು ಮತ್ತು ಮಹಿಳಾ ಸಂಘಟನೆಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯ ನೀಡಲಾಗುವುದು ಎಂದು ಹೇಳಿದರು. ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದೆ ಎಂದರು. ಒಟ್ಟು 12 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಈ ತಿಂಗಳು 5ರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು 8ರಂದು ಹಿಂಪಡೆಯುವ ದಿನವಾಗಿದೆ. 13ರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದರು. ಸಾಲಗಾರರ ಕ್ಷೇತ್ರದಲ್ಲಿ 485 ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ 541 ಮತದಾರರಿದ್ದಾರೆ. ದ್ಯಾಪಸಂದ್ರ ಮತದಾರರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ವರದಿ ಪುಷ್ಪ ಎಸ್ವಿ ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ 541 ವೋಟ್ ಇದೆ. ವಿಶೇಷವಾಗಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ನಾವು 15 ವರ್ಷದಿಂದ ನಮ್ಮ ಪಕ್ಷದ ಬೆಂಬಲಿತರು ಅದೇನು ಅಧ್ಯಕ್ಷ ಆಗಿರಲಿಲ್ಲ. ನಾನು ಕೂಡ ಶಾಸಕನಾದ ಮೇಲೆ ದ್ಯಾಪಸಂದ್ರ ಸೊಸೈಟಿಗೆ ನನ್ನಿಂದ ಸಹಕಾರ ಸಿಕ್ಕಿದೆ ವಿನ ನಮ್ಮ ಕಡೆಯಿಂದ ಯಾವುದೇ ರೀತಿಯಲ್ಲಿ ನಾವು ತೊಂದರೆ ಕೊಟ್ಟಿಲ್ಲ. ಮತ್ತು ಈಗ ಇದ್ದಂಥ ಆಡಳಿತ ಮಂಡಳಿಯೂ ಕೂಡ ನಮ್ಮ ಸಹಕಾರ ಕೂಡ ಆ ಆಡಳಿತ ಮಂಡಳಿಗೆ 5 ವರ್ಷದಲ್ಲೂ ಕೊಟ್ಟಿದ್ದೀವಿ. 5 ವರ್ಷ ಆದಮೇಲೂ ಕೂಡ ಕೊಟ್ಟಿದ್ದೀವಿ. ದ್ಯಾಪಸಂದ್ರ ಸೊಸೈಟಿ ನಮ್ಮ ಪಾರ್ಟಿ ಅಲ್ಲ ಅಂತೇಳಿ ನಾವು ಅದನ್ನ ಬೇರೆ ರೀತಿಯಲ್ಲಿ ನೋಡಲಿಲ್ಲ, ಬೇರೆ ದೃಷ್ಟಿಯಲ್ಲಿ ಕೂಡ ನಾವು ನೋಡಲಿಲ್ಲ. ಇದು ಸಹಕಾರ ಸಂಸ್ಥೆಗಳು ಪಕ್ಷಾತೀತವಾಗಿರಬೇಕು ಅನ್ನೋದು ನನಗೆ ಯಾಕಂದ್ರೆ ನಾನು ಒಂದು ಸಹಕಾರಿಯಾಗಿ ನಾನು ಕೂಡ ಒಂದು ಸಹಕಾರಿ ಪ್ರಶಸ್ತಿಯನ್ನು ತಗೊಂಡಿರುವಂಥವ್ರು. ಕರ್ನಾಟಕ ರಾಜ್ಯದ ಸಹಕಾರ ಪ್ರಶಸ್ತಿಯನ್ನು ತಗೊಂಡು ನಾನು ಕೂಡ 90-91ರಿಂದ ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡ್ಬಂತು. ಸಹಕಾರ ಸಂಸ್ಥೆಗಳಲ್ಲಿ ರಾಜಕಾರಣ ಮಾಡಕ್ಕೆ ಹೋದ್ರೆ ಸಹಕಾರ ಸಂಸ್ಥೆಗಳು ಹೋಗ್ಬಿಡ್ತದೆ ಅಂತ ಗೊತ್ತಿದ್ದು ನಾನೆಲ್ಲ ರೀತಿ ಸಹಕಾರ ಕೊಟ್ಟಿದ್ದೀನಿ, ತೊಂದರೆ ಕೊಟ್ಟಿಲ್ಲ. ಅವ್ರು 15 ವರ್ಷ ಏನು ಮಾಡವ್ರೆ ಏನು ಮಾಡಿಲ್ಲ ಅಂತ ನಾನು ಟೀಕೆ ಮಾಡೋಕ್ಕೂ ಹೋಗಲ್ಲ, ನಾನು ಅದು ಮಾತಾಡೋಕ್ಕೆ ಹೋಗಲ್ಲ. ನಾನು ಹೇಳೋದೇನೆಂದರೆ, ಈಗಿನ ಆಡಳಿತ ಮಂಡಳಿ ಏನಿದೆ ಇತ್ತು ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀವಿ. ಇವತ್ತು ಸರ್ಕಾರ ಇದೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಾನು ಕೂಡ ಇಲ್ಲಿ ಒಬ್ಬ ಶಾಸಕನಾಗಿದ್ದೀನಿ ಸರ್ಕಾರದಲ್ಲಿ. ಇವತ್ತು ದ್ಯಾಪಸಂದ್ರ ಸೊಸೈಟಿ ಅಂದರೆ ನಮ್ಮ ಮಾನವ ತಾಲೂಕಲ್ಲಿ ಸುಮಾರು 16 ಸಹಕಾರ ಸಂಸ್ಥೆಗಳಿದೆ. ಈ ತರ ಸಹಕಾರ ಸಂಘಗಳಿದೆ. ಇವತ್ತು ಅದು ದ್ಯಾಪಸಂದ್ರ ಅಂದರೆ ದ್ಯಾಪಸಂದ್ರ ಸೊಸೈಟಿ ಒಂದು ಹೆಸರು ಮಾಡಿದೆ. ಇವತ್ತಲ್ಲ, ಮೊದಲಿಂದ ದ್ಯಾಪಸಂದ್ರ ಸೊಸೈಟಿ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾರೆ. ಆದರೆ ನಾನು ಬೇರೆ ರೀತಿಯಲ್ಲಿ ನಾನೇನು ಮಾತಾಡಬಹುದು. ಆದರೆ ಇವತ್ತು ಸರ್ಕಾರ ಇರೋದ್ರಿಂದ, ಸರ್ಕಾರದಲ್ಲಿ ಒಬ್ಬ ಶಾಸಕನೇ ಇರೋದ್ರಿಂದ ಒಂದೇ ಒಂದು ದ್ಯಾಪಸಂದ್ರ ಸೊಸೈಟಿ ಕೂಡ ನಮ್ಮ ಆಡಳಿತ ಮಂಡಳಿಗೆ ಅವಕಾಶ ಮಾಡಿಕೊಟ್ರೆ ಈ ವೋಟರ್ಸ್ ಇವತ್ತು ಸರ್ಕಾರದಿಂದ ಇನ್ನು ಹೆಚ್ಚಿಗೆ ಸಹಕಾರವನ್ನು ಕೊಡುತ್ತೆ. ಮತ್ತೆ ಡಿಸಿಸಿ ಬ್ಯಾಂಕಿಂದ ನಮ್ಮ ದ್ಯಾಪಸಂದ್ರ ಸೊಸೈಟಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥದ್ದು ಆಗ್ಬೋದು, ಅವಕಾಶ ತಗೊಬೋದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಹಾಕಿ ತುಂಬ ಎಲೆಕ್ಷನ್ ಮಾಡಬೇಕು. ಎಲ್ಲ ವೋಟರ್ಸನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು 15 ವರ್ಷ ಕೊಟ್ಟಿದ್ದೀರಿ, ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಸಾರಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಮಾಲೂರು ತಾಲೂಕಲ್ಲಿ ಈ ಸರ್ಕಾರ ಬಂದ ಮೇಲೆ ಮತ್ತೆ ನಾನು ಕೂಡ ಈ ಸರ್ಕಾರದ ಶಾಸನ ಉಳ್ಕೊಂಡ ಮೇಲೆ ಹೊಸ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂತ ಒಂದು ಹೊಸ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಒಳ್ಳೆ ಪ್ರಾಜೆಕ್ಟ್ಗಳು ಕೂಡ ಸುಮಾರು 2,000 ಕೋಟಿ ಇವತ್ತು ಮಾಲೂರು ತಾಲೂಕಿಗೆ ಅದು ಬಂದಿರುವಂಥವು. ಅವನ್ನೆಲ್ಲ ಕೂಡ ಉದ್ಘಾಟನೆ ಮಾಡೋದಕ್ಕೆ ಮಾರ್ಚ್ 27ನೇ ತಾರೀಕು ಶುಕ್ರವಾರ ನಿನ್ನೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬರೋದಂತೂ ಕೂಡ ಫಿಕ್ಸ್ ಆಯಿತು. ಮಾರ್ಚ್ 27 ಶುಕ್ರವಾರ ಮಾಲೂರಿಗೆ ಬರ್ತಾ ಇದ್ದಾರೆ. ಸುಮಾರು 2,500 ಕೋಟಿಗಳು ಗುದಿಲು ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಬದಲಾವಣೆಯನ್ನ ದ್ಯಾಪಸಂದ್ರ ಸೊಸೈಟಿ ಕೂಡ ಸರ್ಕಾರದ ಸಹಕಾರವನ್ನು ತಗೊಳ್ಳೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಿ.
ಎಲ್ಲ ಅಭ್ಯರ್ಥಿಗಳನ್ನು ಕೂಡ ನಾವು ಪರಿಚಯ ಮಾಡಿಸಿದ್ದೀವಿ ನಮ್ಮ ತಾಲೂಕಿನ ಜನತೆಗೆ. ಈ ಡೆವಲಪ್ಮೆಂಟ್ಸ್ ಅಭಿವೃದ್ಧಿ ಜೊತೆಗೆ ಇವತ್ತು ಎಲೆಕ್ಷನ್ ಮಾಡಿದೆಯಲ್ಲ, ಇದರಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಎಲ್ಲ ವೋಟರ್ಸ್ ಇಲ್ಲೇನು ಜಾಬ್ಸನ್ ಸೊಸೈಟಿಯಲ್ಲಿ ಇವತ್ತು ಎಲಿಜಿಬಲ್ ಇದ್ದೀನಿ ವೋಟರ್ಸ್ ಆಗಿ